ನೆಲಮಂಗಲದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಮತ್ತೊಮ್ಮೆ ನೀಟ್ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿ ಗಮನ ಸೆಳೆದಿದೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಉತ್ತಮ ಫಲಿತಾಂಶ ನೀಡುತ್ತಿರುವ ಕಾಲೇಜು ಈ ವರ್ಷವೂ ತನ್ನ ಪರಂಪರೆಯನ್ನು ಮುಂದುವರೆಸಿದೆ. ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಮಂಜುನಾಥ್ ಗೌಡ ಅವರು 720ಕ್ಕೆ 667 ಅಂಕಗಳನ್ನು ಪಡೆದು ಶೇಕಡಾ 99.96% ಆಲ್ ಇಂಡಿಯಾ 612ನೇ ರ್ಯಾಂಕ್ ಗಳಿಸಿ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವ ವಿದ್ಯಾರ್ಥಿಯ ಈ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನಮಸ್ತೆ ಎಲ್ಲರಿಗೂ. ನಿಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋ ಕಾರಣ ತಮಗೆಲ್ಲ ತಿಳಿದ ಹಾಗೆ ಮೇ 3ನೇ ತಾರೀಕು ಫಸ್ಟ್ ನೀಟ್ ಎಕ್ಸಾಮ್ ನಡೆದಿತ್ತು. ಪೇಪರ್ ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಎಕ್ಸಾಮ್ನ ರಿಸಲ್ಟ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೂನ್ 21ನೇ ತಾರೀಕು ರೀನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಆ ಒಂದು ತಿಂಗಳಲ್ಲಿ ಮಕ್ಕಳು ತುಂಬಾ ಓದಕ್ಕಾಗಿರ್ಲಿಲ್ಲ, ಸಮಸ್ಯೆಗಳಾಗಿತ್ತು. ಅದೆಲ್ಲದರ ಹೊರತಾಗಿಯೂ ಕೂಡ ರೀನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಸಾಯಂಕಾಲ. ಆ ರೀನೀಟ್ ಎಕ್ಸಾಮ್ ಅಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ. ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 720ಕ್ಕೆ 667 ಮಾರ್ಕ್ಸ್ ಅನ್ನ ತಗೊಂಡು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 612ನೇ ರ್ಯಾಂಕು, ಜನರಲ್ ಕ್ಯಾಟಗರಿನಲ್ಲಿ 612ನೇ ರ್ಯಾಂಕು, ಒಬಿಸಿ ಕ್ಯಾಟಗರಿನಲ್ಲಿ 185ನೇ ರ್ಯಾಂಕ್ ಅನ್ನ ತಗೊಂಡು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾನೆ. ನಿಜವಾಗ್ಲೂ ಇದು ನನ್ನ ಹೇಳ್ಬೇಕು ಅಂತಂದ್ರೆ ಕಾಲೇಜ್ಗೆ, ಅವರ ಪೋಷಕರಿಗೆ, ನೆಲಮಂಗಲಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಅತ್ಯುತ್ತಮವಾದ ಫಲಿತಾಂಶ. ಅವನ ಜೊತೆಗೆ ಸುಮಾರು 10 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಂಡು 720ಕ್ಕೆ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಯತೀಶ್ GR 568 720ಕ್ಕೆ, ಅಮೂಲ್ಯ SA 436 720ಕ್ಕೆ, ರಚನಾ 435 720ಕ್ಕೆ, ದೀಪಕ್ 410 720ಕ್ಕೆ, ಒಟ್ಟು 8 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಅಂಕ ಪಡೆದು ಪ್ರತಿಷ್ಠಿತ ಏನು ವೈದ್ಯಕೀಯ ಕಾಲೇಜ್ಗಳಿದಾವೆ ಅಲ್ಲಿ ಸೀಟ್ ಅನ್ನ ಡಿಫರೆಂಟ್ ಕ್ಯಾಟಗರಿನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಪಡ್ಕೊಳ್ಳೋಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಏನು ಮೆಡಿಕಲ್ ಸೀಟು ಸಿಗುತ್ತೆ. ಏನ್ ದರ್ಶನ್ ಮಂಜುನಾಥ್ ಗೌಡ ಏನು 667 ಮಾರ್ಕ್ಸ್ ತಗೊಂಡು 612 ರ್ಯಾಂಕ್ ಬಂದಿದ್ದಾನೆ. ಅವನಿಗೆ ನಮ್ಮ ಇದ್ರ ಪ್ರಕಾರ, ಕ್ಯಾಲ್ಕುಲೇಷನ್ ಪ್ರಕಾರ, ಇಂದಿನ ಪ್ರೀವಿಯಸ್ ಸ್ಟ್ಯಾಟಿಸ್ಟಿಕ್ಸ್ ಗಳ ಪ್ರಕಾರ ಅವನಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲೇ ಸೀಟ್ ಸಿಗ್ತಕ್ಕಂತ 100ಕ್ಕೆ 100ರ ಸಾಧ್ಯತೆ ಇದೆ. ಇದು ನಿಜವಾಗ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶ. ಯಾಕೆಂದ್ರೆ ತಮ್ಗೆಲ್ಲ ತಿಳಿದ ಹಾಗೆ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೊಳ್ಳೋದು, ಅದೇ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ವಿದ್ಯಾರ್ಥಿಗಳು ತುಂಬಾ ಕಷ್ಟ ಇತ್ತು. ನೀಟ್ ಎಕ್ಸಾಮ್ ಮೇಲೆ ವಿದ್ಯಾರ್ಥಿಗಳೆಲ್ಲ ಅವ್ರ ಊರ್ಗೋ ಇಲ್ಲೋ ಟ್ರಿಪ್ ಹೋಗೋದು ಆ ತರ ಆಗೋಗಿತ್ತು. ಮತ್ತೆ ಬಂದು ವಿದ್ಯಾರ್ಥಿಗಳು ಅವ್ರು ಮತ್ತೆ ಓದಿ ಮತ್ತೆ ಎಕ್ಸಾಮ್ ಬರೆದಾಗ ಆ ಒಂದು ಇದು ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ಮಕ್ಕಳು ನಾವೇನು 1-2 ವರ್ಷ ನಿರಂತರ ಪ್ರಯತ್ನದಿಂದ ಅವನ್ನ ಪ್ರಿಪೇರ್ ಮಾಡಿದ್ದೋ ಆ ಸತತ ಪರಿಶ್ರಮದ ಫಲ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಕೊಡಕ್ಕೆ ಸಾಧ್ಯ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೀಸ್ ಎಲ್ಲ ಕಡಿಮೆನೇ ಇರುತ್ತೆ. ಏನ್ ಸರ್, ಗೌರ್ಮೆಂಟ್ ಕಾಲೇಜ್, ಆಲ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳವು ಫೀಸ್ ಎಲ್ಲ ಕಡಿಮೆನೇ ಇರುತ್ತೆ. ಆದ್ರೆ ಸುಮಾರು 2,000 ಚೇಂಜ್ ಮಾತ್ರ ಮೆಡಿಕಲ್ ಸೀಟ್ಗಳಿರುತ್ತದೆ ಇಡೀ ದೇಶಕ್ಕೆ. ಅದರಲ್ಲಿ ಜನರಲ್ ಮೆರಿಟ್ ಅಲ್ಲಿ ಅಂದ್ರೆ 1,000 ಇರ್ತದೆ. ಆ 1,000 ಕಾಂಪೀಟ್ ಮಾಡ್ಬೇಕಾಗತ್ತೆ. ಅದು ತುಂಬಾ ಕಷ್ಟ ಇರುತ್ತೆ. ನಿಜವಾಗ್ಲೂ ಕೂಡ ಒಂದು ಈ ನೆಲಮಂಗಲ ತಾಲೂಕಿನಂತ ಗ್ರಾಮಾಂತರ ಪ್ರದೇಶದಿಂದ ಅಂತ ಕಾಲೇಜಲ್ಲಿ ಸೀಟ್ ತಗೊಳ್ಳಕ್ಕೆ ಅರ್ಹತೆ ಪಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ಪಡುವಂತ ವಿಷಯ. ಸಾಧನೆ ಕುರಿತು ಮಾತನಾಡಿದ ದರ್ಶನ್, ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ಬೆಂಬಲದಿಂದ ಈ ಫಲಿತಾಂಶ ಸಾಧ್ಯವಾಗಿದೆ ಎಂದು ಹೇಳಿದ್ದು, ಮುಂದಿನ ಗುರಿ AIIMSನಲ್ಲಿ ವೈದ್ಯಕೀಯ ಸೀಟ್ ಪಡೆಯುವುದಾಗಿದೆ ಎಂದಿದ್ದಾರೆ. ನನ್ನ ಹೆಸರು ದರ್ಶನ್. ನಾನು ಹೊಯ್ಸಳ PU ಕಾಲೇಜಲ್ಲಿ ನೀಟ್ಗೆ ಕೋಚಿಂಗ್ ತಗೊಂಡು ಓದಿದ್ದೀನಿ. ಈ ವರ್ಷ ನೀಟ್ ರಿಸಲ್ಟ್ಸ್ ಅಲ್ಲಿ ನನಗೆ 720ಕ್ಕೆ 667 ಮಾರ್ಕ್ಸ್ ಬಂದಿದೆ. ನನ್ನ ಆಲ್ ಇಂಡಿಯಾ ರ್ಯಾಂಕಿಂಗ್ 612. OBC ಕ್ಯಾಟಗರಿ ರ್ಯಾಂಕಿಂಗ್ ಅಲ್ಲಿ ನಂದು 185 ರ್ಯಾಂಕ್ ಬಂದಿದೆ. ನಂದು ಓವರ್ ಆಲ್ ಪರ್ಸೆಂಟೈಲು 99.96 ಇದೆ. ನಮ್ಮ ಕಾಲೇಜಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ನೀಟ್ ಬಗ್ಗೆ ಐಡಿಯಾ ಇಲ್ಲದೆ ಇದ್ರು ಅವರಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಲ್ಲ ರೀತಿಯಲ್ಲೂ ಓದೋಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದ ಹೇಳಕ್ಕೆ ಖುಷಿ ಪಡ್ತೀನಿ. ನನಗೂ ತುಂಬಾ ಸಂತೋಷ ಆಗ್ತಿದೆ.
ಗ್ರಾಮೀಣ ವಿದ್ಯಾರ್ಥಿಯಾಗಿ ಲೋಕಲ್ ಅಂದರೆ ಹಳ್ಳಿ ಕಡೆ ಇರೋದೆಲ್ಲ ನೀಟು ಹೆಚ್ಚಿಗೆ ಅಭ್ಯಾಸ ಇರೋದಿಲ್ಲ. ಹೇಗಿತ್ತು ಕಾಲೇಜ್ ಸಪೋರ್ಟು ಮತ್ತು ಕಾಲೇಜಿನ ನಮ್ಮ ಟೀಚರ್ಸ್ ತುಂಬಾ ನಮಗೆ ಸಪೋರ್ಟ್ ಮಾಡ್ತಿದ್ರು. ಹಂಗಾದ್ರೆ ಕ್ಲಾಸಸ್ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಫಸ್ಟ್ ಇಯರ್ ಇಂದಾನು ನಮಗೆ ನೀಟ್ ಕೋಚಿಂಗ್ ಎಲ್ಲ ಕೊಡ್ತಿದ್ರು. ಎವ್ರಿ ವೀಕ್ ನಮಗೆ ಮಾಕ್ ಟೆಸ್ಟ್ ಇರೋದು, ಕ್ಯುಮುಲೇಟಿವ್ ಟೆಸ್ಟ್, ಗ್ರ್ಯಾಂಡ್ ಟೆಸ್ಟ್, ಅದು ರಿಸಲ್ಟ್ ಹಾಕೋರು. ಟೀಚರ್ಸ್ ಬಂದು ವಿಸಿಟ್ ಮಾಡ್ತಿದ್ರು ಎವ್ರಿ ವೀಕು. ಮತ್ತೆ ಮಟೀರಿಯಲ್ ಕೊಟ್ಟಿದ್ರು ನಮ್ಮ ಕಾಲೇಜ್ ಕಡೆಯಿಂದ. ಅದು ಬಿಟ್ಟು ನಾನು ಇನ್ನು ಎಕ್ಸ್ಟರ್ನಲ್ಲೂ ತುಂಬ ರಿಫರ್ ಮಾಡಿದ್ದೀನಿ. ಬುಕ್ಸು ಮತ್ತೆ ಟೆಸ್ಟ್ ಎಲ್ಲ ಆನ್ಲೈನ್ ಎಲ್ಲ ತುಂಬ ಬರೆದಿದ್ದೀನಿ. ಮೆಡಿಕಲ್ ಮಾಡೋರಿಗೆ ಏಮ್ಸು ಒಂದು ಕನಸು, ಇವತ್ತು ಅದಕ್ಕೊಂದು ಅವಕಾಶ, ಹೋಗುವಂಥ ಅವಕಾಶ ಇದೆ. ಹೇಗೆ ಅನಿಸ್ತಾ ಇದೆ ಮತ್ತು ಯಾರಿಗೆ ಧನ್ಯವಾದ ಹೇಳಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಈ ಅಚೀವ್ಮೆಂಟಿಗೆ ರೀಸನ್ನು ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸು ಯಾರು ತುಂಬ ಸಪೋರ್ಟಿವ್ ಆಗಿದ್ರು, ಮತ್ತೆ ಎಕ್ಸ್ಟರ್ನಲ್ ಫ್ರೆಂಡ್ಸ್ ಇರೋ ಟೀಚರ್ಸು. ಈ ಬಾರಿ ಹೊಯ್ಸಳ ಕಾಲೇಜಿನಿಂದ ಒಟ್ಟು 8 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, ಯತೀಶ್ 568 ಅಂಕ, ಅಮೂಲ್ಯ ಮತ್ತು ರಚನಾ ತಲಾ 435 ಅಂಕ, ದೀಪಕ್ ಎಂ ಮತ್ತು ವರುಣ್ ತಲಾ 410 ಅಂಕ, ಶರಾವತಿ ಬಾಲಾಜಿ 406 ಅಂಕ ಹಾಗೂ ಯಶಸ್ವಿನಿ 405 ಅಂಕಗಳನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಯನ್ನು ಕಾಲೇಜು ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು. ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ವಿ ರಾಮಕೃಷ್ಣಪ್ಪ ಅವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಎಂಬುದನ್ನು ಹೊಯ್ಸಳ ಕಾಲೇಜಿನ ಫಲಿತಾಂಶ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಮಸ್ತೆ. ಏನು ನಿನ್ನೆ ನ್ಯಾಷನಲ್ ಲೆವೆಲ್ ನೀಟ್ UG ಫಲಿತಾಂಶ ಏನು ಪ್ರಕಟ ಆಗಿದೆ. ಇಂದು ನಮ್ಮ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಈ ವರ್ಷ ತುಂಬ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಮೇನಲ್ಲಿ ಫಸ್ಟು ನೀಟ್ ಎಕ್ಸಾಮ್ ಆಯಿತು ದೇಶದಾದ್ಯಂತ. ಬಟ್ ಕಾರಣಾಂತರದಿಂದ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೂನ್ 20-21ಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿನ್ನೆ ಜುಲೈ ರಿಸಲ್ಟ್ಸ್ನ ಕೊಟ್ಟಿದ್ದಾರೆ. ಬಟ್ ಮಕ್ಳಿಗೆ ಏನಪ್ಪ ಆಯಿತು ಅಂದರೆ, 1 ತಿಂಗಳು ತುಂಬ ಪ್ರಾಬ್ಲಮ್ ಆಯಿತು. ಇಷ್ಟೊತ್ತಿಗೆ ಆಲ್ರೆಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮಕ್ಕಳುಗಳು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾದಂಥ ಟೈಮ್ ಇದು. ಈ ಟೈಮಲ್ಲಿ ಫಲಿತಾಂಶ ಪ್ರಕಟ ಆಗಿದೆ. ಮಕ್ಕಳಲ್ಲಿ ಒಂದು ಗೊಂದಲ ಸೃಷ್ಟಿಯಾಯಿತು. ಸುಮಾರು ಜನ ಆಲ್ರೆಡಿ KCET ಫಲಿತಾಂಶ ಬಂದಿದೆ, ಅವರು ಇಂಜಿನಿಯರಿಂಗ್ ಹೋಗ್ಬೇಕಾ, ಈಗ ಮೆಡಿಕಲ್ ರಿಸಲ್ಟ್ಸ್ ಬಂದಿದೆ, ಮೆಡಿಕಲ್ಗೆ ಹೋಗ್ಬೇಕಾ, ಕೆಲವು ಕಾಲೇಜುಗಳ ಸೀಟ್ ಮುಗಿತಾ ಇದ್ದಾವೆ. ಇದೆಲ್ಲ ಒಂದು ಗೊಂದಲ ಆಗೋಯ್ತು ಈ ವರ್ಷ. ಮಕ್ಕಳು ಇದನ್ನು ತುಂಬ ಚಾಲೆಂಜಾಗಿ ತೊಗೊಂಡು ಒಂದು ಧೃತಿಗೆಡದೆ ಏನು ಪ್ರಾಬ್ಲಮ್ ಆಗಿದೆ, ಇದು ಎಲ್ಲ ದೇಶದಾದ್ಯಂತ ಆಗಿದೆ, ನಿಮ್ಮೊಬ್ಬರಿಗೆ ಆಗಿಲ್ಲ ಇದು. ಸೊ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ಳಿ. ಫಲಿತಾಂಶ ಪ್ರಕಟ ಆಗಿದೆ, ಯಾವುದನ್ನು ಬೇರೆ ಥರ ಸ್ವೀಕರಿಸಬೇಡಿ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಸೊ ನೀವು ಕಷ್ಟಪಟ್ಟಿದ್ದೀರಿ, ಫಲಿತಾಂಶ ಬಂದಿದೆ. ಸೊ ಎಲ್ಲ ಮಕ್ಕಳಿಗೂ ಏನಿವತ್ತು ನೀಟ್ ಕ್ವಾಲಿಫೈ ಆಗಿದ್ದೀರಿ, ದೇಶದಾದ್ಯಂತ ಎಲ್ಲ ಮಕ್ಕಳಿಗೂ ನಾನು ಹೇಳೋದೇನಪ್ಪ ಅಂತಂದರೆ, ಸೊ ಒಂದು ಒಳ್ಳೆ ಕಾಲೇಜನ್ನು ಚೂಸ್ ಮಾಡಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಏನೋ ಜೀವನದಲ್ಲಿ ಏನೋ ನಡೀತಾನೆ ಇರುತ್ತೆ, ಅದ್ಯಾವುದು ನಮ್ಮ ಕೈಲಿ ಇರಲ್ಲ. ಸೊ ನಮ್ಮ ಮುಂದೆ ಏನು ಬರ್ತಿರುತ್ತೆ ಅದನ್ನು ನಾವು ಧೈರ್ಯವಾಗಿ ಸ್ವೀಕರಿಸಿ ಮುನ್ನಡೀರಿ. ಸೊ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಕಾಲೇಜಸ್ಗಳಿದ್ದಾವೆ, ಚೂಸ್ ಮಾಡಿ, ಭವಿಷ್ಯ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ನೀಟ್ ಅಂಥದ್ದು ವೈದ್ಯಕೀಯ ಕ್ಷೇತ್ರ ಏನಿದೆ, ಒಂದು ಸಲ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸಿಕ್ತು ಅಂತ ಅಂದರೆ 5.5 ವರ್ಷ ಮುಗಿತಿದ್ದಂಗೆ ನೀವು ಒಳ್ಳೆ ಪ್ರೊಫೆಷನಲ್ಲಿ ಇರ್ತೀರಿ. ಒಂದು ಸಮಾಜದಲ್ಲಿ ಒಂದು ಗೌರವ ತರುವಂಥ ಪ್ರೊಫೆಷನ್ನು, ಒಂದು ಡಾಕ್ಟರ್ ಪ್ರೊಫೆಷನ್ ಅಂತಂದರೆ ಜೀವ ಉಳಿಸುವಂತಕ್ಕಂಥದ್ದು. ಸೊ ಅದು ಉತ್ತಮ ಒಂದು ಕ್ಷೇತ್ರ. ದಯವಿಟ್ಟು ಜೀವಗಳ ಜೊತೆ ಇರುವಂಥ ಒಂದು ಕ್ಷೇತ್ರ. ಸೊ ಜನಗಳನ್ನ ಉಳಿಸಿ ಮತ್ತು ಒಂದು ಚಾಲೆಂಜಾಗಿ ತೊಗೊಳ್ಳಿ. ಒಳ್ಳೊಳ್ಳೆ ಕಾಲೇಜಸ್ ಸಿಗಲಿ ಅಂತ ಹೇಳಕ್ಕೆ ನಾನು ಆಶಯ ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ನಮ್ಮ ಏನಪ್ಪ ಅಂತಂದರೆ, ಒಂದ್ಸಲ ಕರ್ನಾಟಕ CET ಎಕ್ಸಾಮು ಮತ್ತು ನಮ್ಮ PU ಬೋರ್ಡ್ ಎಕ್ಸಾಮ್ ಮುಗಿತಿದ್ದಂಗೆ ಮಕ್ಕಳನ್ನ ಹಿಡ್ಕೊಳ್ಳೋದಿದೆಯಲ್ಲ, ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ, ತುಂಬ ಪ್ರಯತ್ನಪಟ್ಟು ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಅವರಿಗೆ ಟೆಸ್ಟ್ಗಳು ಮಾಡೋದು, ಪೇರೆಂಟ್ಸ್ನ ವಿಶ್ವಾಸಕ್ಕೆ ತೊಗೊಂಡು 1 ತಿಂಗಳೂ ಕೂಡ ಸತತವಾಗಿ ಮಕ್ಕಳನ್ನ ಹಿಡಿದಿಟ್ಟು ಕಂಟಿನ್ಯೂಸ್ ಓದಿಸಿದ್ದಾರೆ. ಒಳ್ಳೆ ಟೆಸ್ಟ್ಗಳನ್ನ ಮಾಡಿಸಿದ್ದೀವಿ ಕಂಟಿನ್ಯೂಸು. ಅದರಿಂದ ಏನಾಯಿತು, ಒಳ್ಳೆ ಫಲಿತಾಂಶ ಬಂತು. ನಮಗಂತೂ ತುಂಬ ಖುಷಿ ಇದೆ. ಈ ಒಂದು ಟಫೆಸ್ಟ್ ಪೇಪರಲ್ಲಿ 667 ತೆಗಿಯೋದು ಅಷ್ಟು ಸುಲಭ ಅಲ್ಲ. ಸೊ ಅಂತ ನಮ್ಮ ಹುಡುಗ ಸಾಧನೆ ಮಾಡಿದ್ದಾನೆ. ಅವರ ಪೇರೆಂಟ್ಸ್ಗೆ ಮತ್ತು ನನ್ನ ವೈಯಕ್ತಿಕವಾಗಿ ಅವನಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋಪಾಲ್ ಅಂತ, ಟ್ರಸ್ಟಿ, ಹೊಯ್ಸಳ ಸಮೂಹ ಸಂಸ್ಥೆ.